ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಸ್ಯಾರಿ ತೋರಿಸ್ತಿದ್ದೀನಿ. ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ. ಸ್ಯಾರಿ ತುಂಬ ಚೆನ್ನಾಗಿದೆ. ಆದರೆ ಇದು ಉಡೋದಕ್ಕೆ ಅವರಿಗೆ ನೆರಿಗೆ ಕಡಿಮೆ ಬೀಳುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಸ್ಯಾರಿನ ಈ ಬ್ಲೌಸ್ ಪೀಸ್ ಇದೆ ನೋಡಿ, ಸೇಮ್ ಈ ಥರ ಕಲರ್ ತೊಗೊಂಡು ಇದನ್ನು ಅಟ್ಯಾಚ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿದ್ರೆ ಫ್ರಿಲ್ಸು ಒಂದು 4 ಎಕ್ಸ್ಟ್ರಾ ಬರೋ ಥರ ಆಗುತ್ತೆ. ಆಗ ಇದು ಉಟ್ಕೊಳ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾರಾದರೂ ಈ ಥರ ಚೆನ್ನಾಗಿರೋ ಸೀರೆಗಳನ್ನ ಉಡದೆ ನೆರಿಗೆ ಕಡಿಮೆ ಬೀಳುತ್ತೆ ಅಂತೇಳ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಅಂಥವರು ಈ ಥರ ಸ್ಯಾರಿಗಳು ತುಂಬ ಚೆನ್ನಾಗಿರೋವು ಇರುತ್ತೆ. ಒಂದೊಂದು ಸಲ ಸ್ಯಾರಿ ಚಿಕ್ಕದು ಬಂದು ನೆರಿಗೆ ಕಡಿಮೆ ಬೀಳ್ತಿರುತ್ತೆ, ಅವರು ಪಕ್ಕಕ್ಕೆ ಇಟ್ಟಿರ್ತಾರೆ ಆ ಸೀರೆನ. ಅದಕ್ಕೋಸ್ಕರ ಈ ಥರ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಿದ್ರೆ ಒಳಗಡೆಗೆ ಹೋಗೋ ಥರ ಅದು ನೆರಿಗೆ ಒಂದು 4 ಎಕ್ಸ್ಟ್ರಾನೇ ಬರುತ್ತೆ. ಆಗ ಅವ್ರಿಗೆ ಉಟ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರುತ್ತೆ. ಅಂಥವ್ರು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬ್ಲೌಸ್ ಪೀಸು ರನ್ನಿಂಗ್ ಬಂದಿರುತ್ತಲ್ವ, ಇದರಲ್ಲಿ ಬ್ಲೌಸ್ ಪೀಸ್ ತೆಗಿಯೋವಾಗ ಟೈಲರ್ಸು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಬಿಟ್ಟಿದ್ರೆ ಲೆಂತಿ ಸ್ಲೀವ್ ಕೇಳಿದ್ದಾರೆ, ಡಿಸೈನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ರು ಸಹ ಈ ಸ್ಯಾರಿ ಕಡಿಮೆ ಆಗಿರುತ್ತೆ. ಆಗ ಚಿಕ್ಕದಾಗಿರುತ್ತೆ ಅಂತೇಳ್ಬಿಟ್ಟು ಉಡೋಕ್ಕೆ ಕಂಫರ್ಟಾಗಿ ಇರೋದಿಲ್ಲ. ಈ ಸ್ಯಾರಿನಲ್ಲಿ ಬ್ಲೌಸ್ ಪೀಸು ಅವರೇ ಮನೆಯಿಂದನೇ ಸಪ್ರೇಟ್ ಮಾಡಿ ಕಟ್ ಮಾಡಿ ತೊಗೊಂಡು ಬಂದಿದ್ರು. ನಾನು ಕಟ್ ಮಾಡಿಲ್ಲ. ಈ ಸ್ಯಾರಿನಲ್ಲಿ ಅವರೇ ಕಟ್ ಮಾಡಿ ಸಪ್ರೇಟಾಗಿ ಇಟ್ಟು ತೊಗೊಂಡು ಬಂದಿದ್ರು. ಹಾಗಾಗಿ ಈ ಸ್ಯಾರಿ ನೋಡಿ ಅದ್ರದ್ದು ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಅಟ್ಯಾಚ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ನೋಡಿ ಇಲ್ಲಿಂದ ಬ್ಲೌಸ್ ಪೀಸು ಈ ಥರ ಸ್ಯಾರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಅಳತೆ ಮಾಡ್ಕೊಳ್ಬೇಕು. ಅಳತೆ ಮಾಡ್ಕೊಂಡಾಗ ನೋಡಿ ಇಷ್ಟು ಸ್ಯಾರಿ ಇನ್ನೂ ಉದ್ದ ಇದೆ, ಬ್ಲೌಸ್ ಪೀಸು ನಮಗೆ ಕಡಿಮೆ ಇದೆ. ಹಾಗಾಗಿ ಈ ಸೈಡಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಚಿಕ್ಕ ಪೀಸ್ ಅಷ್ಟನ್ನು ಆ ಸೈಡಿಂದ ಈ ಸೈಡಿಗೆ ಕಟ್ ಮಾಡಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಅಟ್ಯಾಚ್ ಮಾಡಿದಾದಮೇಲೆ ಒಂದು ಸಲ ಅಟ್ಯಾಚ್ ಮಾಡಿದಾದಮೇಲೆ ನೋಡಿ ಈ ಥರ ಓವರ್ಲಾಕ್ ಒಂದು ಮಾಡ್ಕೊಂಡ್ಬಿಟ್ರೆ ಅದು ದಾರ ಬರಲ್ಲ. ಸ್ಯಾರಿ ಒಳಗಡೆ ನೀಟಾಗಿ ಸೆಟ್ ಆಗಿಬಿಡುತ್ತೆ. ದಾರ ಬರ್ತಿದ್ರೆ ಅವ್ರಿಗೂ ಹಾಕ್ಕೊಳ್ಳೋದಕ್ಕೆ ಇರಿಟೇಷನ್ ಆಗ್ತಿರುತ್ತೆ. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋಣ. ಈಗ ಇದು ಅಟ್ಯಾಚಿಂಗ್ ಮಾಡೋಕ್ಕೂ ಮುಂಚೆ ನೋಡಿ ಈ ಥರ ಇಟ್ಕೊಂಡು ಸ್ಯಾರಿಗೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆ ಥರ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್ ಈ ಕೊನೆಯಲ್ಲಿ ಇರುತ್ತಲ್ವ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಯಾಕಂದರೆ ಸ್ಯಾರಿ ಬಾರ್ಡ್ರ್ ಯಾವ ರೀತಿ ಬಂದಿರುತ್ತೆ ಆ ರೀತಿ ಇದು ಬಂದಿರಲ್ವಲ್ಲ, ಅದಕ್ಕೋಸ್ಕರ ಇದನ್ನ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಅಟ್ಯಾಚಿಂಗ್ ಬಂದಿರುತ್ತಲ್ಲ ಫ್ರೆಂಡ್ಸ್, ಈ ಅಟ್ಯಾಚಿಂಗ್ ಬಂದಿರೋದು ಫಾಲ್ಸ್ ಸೈಡ್ ಕೆಳಗಡೆಗೆ, ಈ ಬಾಟಮ್ ಸೈಡೇ ಸ್ಟಿಚ್ ಮಾಡಬೇಕು ಇದನ್ನು. ಯಾಕಂದರೆ ಮೇಲ್ಗಡೆಗೆ ಮಾಡಿದ್ರೆ ನೆರಿಗೆಗಳು ಇಟ್ಟು ನಾವು ಒಳಗಡೆಗೆ ನೆರಿಗೆ ತಳ್ಳಿದಾಗ ಅದು ಮಂದ ಕಾಣುತ್ತೆ, ಸ್ಯಾರಿ ತುಂಬ ಮಂದ ಕಾಣುತ್ತೆ. ಅದಕ್ಕೋಸ್ಕರ ಇದು ಬಾಟಮ್ ಸೈಡು ಫಾಲ್ಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸೈಡಿಂದ ಇದನ್ನು ಅಟ್ಯಾಚ್ ಮಾಡಿದ್ರೆ ಉಟ್ಕೊಳ್ಳುವಾಗ ಕಂಫರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಅಟ್ಯಾಚ್ ಮಾಡೋವಾಗ ಫ್ರೆಂಡ್ಸ್ ನೋಡಿ ಈ ಎಡ್ಜು ಈಕ್ವಲ್ ಆಗಿರೋ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಮತ್ತು ಈ ಸ್ಯಾರಿ ಎಡ್ಜು ನೋಡಿ ಈ ರೀತಿ ಬಂದಿರೋದ್ರಿಂದ ಈ ಕಡೆ ನಾವು ಬ್ಲೌಸ್ ಪೀಸು ಫೋಲ್ಡಿಂಗ್ ಮಾಡಿನೇ ಅಟ್ಯಾಚ್ ಮಾಡಬೇಕು. ಫೋಲ್ಡಿಂಗ್ ಮಾಡದೆ ಹಾಗೆ ಮಾಡೋ ಆಗಿಲ್ಲ, ಹಾಗೆ ಮಾಡಿದ್ರೆ ಅದು ಬಾಳಿಕೆ ಬರೋದಿಲ್ಲ. ಈ ಥರ ಕರೆಕ್ಟಾಗಿ ಎರಡು ಕಡೆನೂ ಇದೇ ರೀತಿ ಮಾಡಬೇಕು. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡಬೇಕು. ಆ ಥರ ಅಟ್ಯಾಚ್ ಮಾಡಿದಾದಮೇಲೆ ಕಂಪಲ್ಸರಿ ಓವರ್ಲಾಕ್ ಮಾಡಿರಬೇಕು ಫ್ರೆಂಡ್ಸ್. ನೋಡಿ ಈ ಥರ ಓವರ್ಲಾಕ್ ಮಾಡಲಿಲ್ಲ ಅಂದರೆ ದಾರ ಬಿಟ್ಟೋಗ್ತಾ ಇರುತ್ತೆ, ಅದು ಅವ್ರಿಗೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರಲ್ಲ. ಹಾಗಾಗಿ ಓವರ್ಲಾಕು ಕಂಪಲ್ಸರಿ ಮಾಡಿರಬೇಕು. ಇಷ್ಟಾದಮೇಲೆ ಫ್ರೆಂಡ್ಸ್ ಈ ಎಂಡಿಂಗ್ ಮಾತ್ರ ಜಿಗ್ಜಾಗ್ ಏನು ಮಾಡಬೇಡಿ, ಜಿಗ್ಜಾಗ್ ಮಾಡೋದು ಬೇಡ. ಇದು ಯಾಕಂದರೆ ತೆಳುವಾಗಿರೋಂಥ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಈ ಥರ ಫೋಲ್ಡಿಂಗೇ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಈ ರೀತಿ ಮಂದವಾಗೇ ಫೋಲ್ಡಿಂಗ್ ಮಾಡಿ ಡಬಲ್ ಲೇಯರ್ ನೀಟಾಗಿ ಸ್ಟಿಚ್ ಹಾಕಿದರೆ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇದು. ಮತ್ತು ಈ ಥರ ಅಟ್ಯಾಚ್ ಮಾಡಿದಾದಮೇಲೆ ಫ್ರೆಂಡ್ಸ್ ಇದು ಕಂಪಲ್ಸರಿ ಈ ಕಡೆಯಿಂದ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಎಡ್ಜಲ್ಲಿ ಹಾಕಿದ್ರೇ ಅವಾಗ ಅದು ಈ ಥರ ಎದ್ದೇಳ್ದಿರ ಉಟ್ಕೊಳ್ಳೋದಕ್ಕೆ ಎದ್ದೇಳ್ದಿರ ಹೀಗೆ ಇರುತ್ತೆ ಫ್ರೆಂಡ್ಸ್. ಈ ಥರ ಇದ್ದರೆ ಅವ್ರಿಗೆ ಉಟ್ಕೊಳ್ಳೋಕ್ಕೆ ಕಂಫರ್ಟ್ ಆಗಿರುತ್ತೆ. ಈ ಥರ ಒಂದು ಸ್ಟಿಚ್ ಹಾಕ್ತೀನಿ ಈಗ.
ನೋಡಿ ಫ್ರೆಂಡ್ಸ್, ಈಗ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯಿತು. ಈಗ ನೋಡಿ ಇವ್ರಿಗೆ ಸ್ಯಾರಿ ಇಲ್ಲಿಂದ ಇಷ್ಟು ಜಾಸ್ತಿ ಬಂತು. ಸ್ಯಾರಿ ಇಷ್ಟು ಜಾಸ್ತಿ ಬಂದಿದ್ದರಿಂದ ಈಗ ಇವರಿಗೆ ಒಂದು ಇದರಲ್ಲಿ 4-5 ನೆರಿಗೆ ಆದರೂ ಬೀಳುತ್ತೆ ಫ್ರೆಂಡ್ಸ್. ಇಷ್ಟು ಸ್ಯಾರಿ ದೊಡ್ಡದಾಗಿರೋದ್ರಿಂದ ಅವ್ರಿಗೆ ಉಟ್ಕೊಳ್ಳೋದಕ್ಕೂ ಕಂಫರ್ಟ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ದೊಡ್ಡದಾದ್ರೂ ಉಟ್ಕೊಳ್ಳೋಕೆ ಕಂಫರ್ಟ್ ಆಗಿರಲ್ಲ, ತುಂಬ ಪಲ್ಲು ಜಾಸ್ತಿ ಬಿಡಬೇಕಾಗುತ್ತೆ, ಕಂಫರ್ಟ್ ಇರಲ್ಲ. ಇಷ್ಟು ಸಾಕಾಗುತ್ತೆ. ಒಂದು ಬ್ಲೌಸ್ ಪೀಸಲ್ಲಿ ಇಷ್ಟು ಕ್ಲಾತ್ ಮಾತ್ರ ಮಿಕ್ಕಿದೆ. ಒಂದು ಬ್ಲೌಸ್ ಪೀಸು ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ನೋಡಿ. ಈಗ ಸ್ಯಾರಿ ಇಷ್ಟು ದೊಡ್ಡದಾಗಿರೋದ್ರಿಂದ ಅವ್ರಿಗೆ ಉಟ್ಕೊಳ್ಳೋದಕ್ಕೂ ಕಂಫರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಸ್ಯಾರಿನೂ ಇದೇ ರೀತಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಈಗ ಚಿಕ್ಕದಾಗಿದೆ, ಈ ಸ್ಯಾರಿನೂ ಅದೇ ಥರ ಸ್ಟಿಚ್ ಮಾಡಬೇಕು. ಚಿಕ್ಕದಾಗಿದ್ದರೆ ಉಟ್ಕೊಳ್ಳೋಕ್ಕಾಗಲ್ಲ ಅಂತ ಪಕ್ಕಕ್ಕೆ ಇಟ್ಟಿರೋ ಬದಲು ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಸ್ಯಾರೀಸು. ಇದು ಅಷ್ಟೇ ನೋಡಿ, ಇದು ಅಷ್ಟೇ. ಈ ಬ್ಲೌಸ್ ಪೀಸ್ ಹಾಕಿ ಅಟ್ಯಾಚ್ ಮಾಡಿ ದೊಡ್ಡದು ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.